ಆಕರ್ಷಣೆಗೊಳಿಸಬೇಕಾಗ್ತದೆ. ಯಾಕಂದ್ರೆ ಈಗಿನ ಪೀಳಿಗೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಏನೊಬ್ಬ ವ್ಯಕ್ತಿತ್ವ ಅಷ್ಟೇ ಅವ್ರನ್ನ ತೋರಿಸ್ತಾರೆ. ಆದರೆ ಅವರ ಸಾಧನೆಗಳು, ಅವರು ಹಾಕಿಕೊಟ್ಟಂತ ಮಾರ್ಗಗಳು, ದಲಿತ ವರ್ಗಕ್ಕೆ ನೀಡಿದಂಥ ಕೊಡುಗೆ, ಸರ್ವ ಜನಾಂಗದ ಶೋಷಿತರ ಕಾನೂನಿನ ವ್ಯವಸ್ಥೆಯನ್ನ ನಾವು ಪರಿಚಯ ಮಾಡಬೇಕಾಗುತ್ತೆ. ಹಾಗಾಗಿ ಈ ಮಧ್ಯೆ ನಾವು ಇಂಥ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಆ ಕಾರ್ಯಕ್ರಮಗಳ ಮೂಲಕ ಅವರ ಇರುವಿಕೆಯನ್ನ ನಾವು ತಿಳಿಸಬೇಕಾಗುತ್ತೆ. ಅಂದ್ರೆ ಬಾಬಾ ಸಾಹೇಬ್ ಅವರು ದೇಹಾಂತ ಆಗಿರ್ಬೋದು, ಆದರೆ ಅವರ ಸಿದ್ಧಾಂತ, ಅವರ ಆತ್ಮ ಇಲ್ಲೇ ಇದೆ. ಇವತ್ತು ವಿಶ್ವ ಶ್ರೇಷ್ಠವಾಗಿರ್ತಕ್ಕಂಥ ಬಾಬಾ ಸಾಹೇಬ್ರವರ ಒಂದು ಸಾಧನೆಯನ್ನ ಇಡೀ ವಿಶ್ವವೇ ಕೊಂಡಾಡುತ್ತದೆ. ಆಗಿನ ಕಾಲದಲ್ಲಿ ಅವರು ತಾವು ತಮ್ಮ ವೈಯಕ್ತಿಕ ಸಾಧನೆಗಳನ್ನ, ವೈಯಕ್ತಿಕ ಆಸೆಗಳನ್ನ ಬದಿಗಿಟ್ಟು ಈ ಮನುಕುಲದ ಅಸಮಾನತೆಯ ವಿರುದ್ಧ ಸಾಗಬೇಕು ಅಂತ ಹೇಳಿಬಿಟ್ಟು ಶಿಕ್ಷಣವನ್ನೇ ವಸ್ತ್ರವಾಗಿ ಇಟ್ಟುಕೊಂಡು ಶಿಕ್ಷಣದ ಮೂಲಕ ಅವನ್ನ ಸಾಧಿಸಿದ್ದಾರೆ. ಹಾಗಾಗಿ ಅವರ ಒಂದು ವ್ಯಕ್ತಿ ವಿಷಯದ ಬಗ್ಗೆ ತುಂಬಾ ತಿಳ್ಕೊಳ್ಳೋದು ಬಹಳ ಇದೆ. ಹಾಗಾಗಿ ಇವತ್ತು ನಮ್ಮ ಈ ಒಂದು ವಿಚಾರವಾಗಿ ನಮ್ಮ ವೆಂಕಟಪ್ಪನವರು ಮುಂದಿನ ಈ ಕಾರ್ಯಕ್ರಮದಲ್ಲಿ ಸವಿಸ್ತಾರವಾದ ಉಪನ್ಯಾಸವನ್ನು ನೀಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನು ಕೆಲವು ನಿಮಿಷಗಳಲ್ಲಿ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ. ಶ್ರೀಮ ಲಕ್ಷ್ಮಣ್ ಸಾಗರವರು ಜನಿಸುವ ಪೂರ್ವದಲ್ಲಿರ್ತಕ್ಕಂಥ ಭಾರತ, ಅಂಬೇಡ್ಕರ್ ಜನಿಸಿದ ಭಾರತ, ಅಂಬೇಡ್ಕರ್ ಅಗಲಿದ ಭಾರತ, ಈ ಮತ್ತು ಇವೆಲ್ಲವನ್ನು ಸಮಗ್ರವಾಗಿ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗೋಣ. ಫಸ್ಟ್ ಅಂಬೇಡ್ಕರ್ ಅವರ ಸಣ್ಣ ಪರಿಚಯವನ್ನು, ನಾನು ದೀರ್ಘವಾಗಿ ಹೋಗೋದಿಲ್ಲ, ಅಂಬೇಡ್ಕರ್ ಅವರ ಸಣ್ಣ ಪರಿಚಯ. ರಮಾಬಾಯಿ ಮತ್ತು ರಾಮ್ಜಿ ಸಕ್ಪಾಲ್ ರವರ 14ನೆಯ ಮಗನಾಗಿ ಆ ಮಿಲಿಟರಿಯ ಕ್ಯಾಂಪಿನಲ್ಲಿ ಈ ಭಾರತ ದೇಶದ ಉಜ್ವಲ ಒಂದು ಭವಿಷ್ಯತ್ತೊಂದು ತೆರೆದಿಡಲ್ಪಡುತ್ತದೆ. ಅವರ ಹುಟ್ಟೂರು ಮಹಾರಾಷ್ಟ್ರದ ಅಂಬಾವಾಡಿಕರ್. ಬದುಕಿನ ಬಾಲ್ಯದಲ್ಲೇ ಇನ್ನೂ ಏನನ್ನೂ ತಿಳಿಯದ, ಏನನ್ನೂ ಅರಿಯದ ನವಜಾತ ಶಿಶುವಿನ ಮನಸ್ಸಿನಲ್ಲಿ ಆಗಲೇ ಜಾತಿಯ ಪ್ರಭಾವ ವಿಷಬೀಜ ಬಿತ್ತಲ್ಪಡುತ್ತೆ. ತಾನು ತನ್ನ ಸಂಬಂಧಿಕರನ್ನ ನೋಡ್ಲಿಕ್ಕೆ ಹೊರಟಾಗ ಎತ್ತಿನ ಗಾಡಿಯಲ್ಲಿ, ಅವತ್ತಿನ ಚಿತ್ರಣ ಅರ್ಥ ಮಾಡ್ತಾರೆ, ಎತ್ತಿನ ಗಾಡಿಯಲ್ಲಿ ಲವಲವಿಕೆಯಿಂದ ಹತ್ತಿ ತನ್ನ ಸಂಬಂಧಿಕರನ್ನ ಭೇಟಿ ಮಾಡಲಿಕ್ಕೆ ಹೊರಟಾಗ ಎತ್ತಿನ ಗಾಡಿಯನ್ನು ಹತ್ತಿಸಿಕೊಂಡ. ಸ್ವಲ್ಪ ಸಮಯದ ನಂತರ ಆತ ಕ್ರಮಿಸ್ತಾ ಹೋದಾಗ ಇವರು ಮಹಾರ್ ಜಾತಿಯವರು ಅನ್ನೋದು ಆತನಿಗೆ ಎತ್ತಿನ ಬಂಡಿ ಹೊಡಿಗಳಿಗೆ ಅರ್ಥ ಆಗ್ಬಿಡುತ್ತೆ. ಉಳಿದ ಎಲ್ಲ ಜನರನ್ನ ಕೆಳಗಿಳಿಸ್ತಾನೆ. ಅಂಬೇಡ್ಕರ್ ಅವರನ್ನ ಎತ್ತಿನ ನೊಗವನ್ನ ಕಳಚಿ ತನ್ನ ಮೂಗನ್ನ ಹಾರಿಸಿ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಅರ್ಥ ಆಗೋದಿಲ್ಲ. 6-7 ವರ್ಷದ ಹುಡುಗ ಇದ್ದಂಗಿದ್ದ ಅಂತ ಕಾಣುತ್ತೆ. ಇದು ಒಂದು ಘಟನೆ, ಅವತ್ತಿನ ಸಾಮಾಜಿಕ ಸ್ಥಿತಿಗೆ ಇನ್ನೊಂದು ಘಟನೆ. ಎರಡನೇದಾಗಿ ಭೀಕರವಾಗಿರ್ತಕ್ಕಂಥ ಮಳೆಗಾಲ, ರಭಸವಾಗಿ ಮಳೆ ಸುರಿತಾ ಇದೆ, ಬಟ್ಟೆಗಳೆಲ್ಲ ಒದ್ದೆ ಆಗಿದೆ, ತಲೆಯಂತೂ ಪೂರ್ತಿ ಇದಾಗಿದೆ. ಒಂದು ಜಗಲಿಯ ಮೇಲೆ ಯಾವುದೋ ಮನೆ ಆಶ್ರಯಕ್ಕೆ ಮಳೆ ಬರ್ತಾ ಇದೆ ಅನ್ನೋ ಒಂದು ಕಾರಣದಿಂದ ಆ ಜಗಲಿಯ ಮೇಲೆ ಆತ ನಿಲ್ತಾನೆ. ಆ ಜಗಲಿಯ ಮನೆಯ ಬಾಗಿಲಿನ ತೆಗೆದ ಮನೆಯ ಒಡತಿ ಮತ್ತು ಮನೆಯ ಯಜಮಾನ ಗೋವಿಂದ್ರ ಹಾಲ್ನಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ದಲಿತ ಸಮಿತಿಯ ಜಿಲ್ಲಾ ಸಂಘಟನಾ ಸದಸ್ಯರಾದಂಥ ದೇವಪುರ ಆಗಮಿಸಿದ ಅವರಿಗೆ ಕರ್ನಾಟಕದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತೊಬ್ಬರು ನಮ್ಮ ಅಧ್ಯಕ್ಷರು ಇಟ್ಕೊಂಡಂಥ ನಮ್ಮ ತಾಲೂಕು ಲಕ್ಷ್ಮಣಸಾಗರ ಆಗಮಿಸಿದ ಅವರು ಕೂಡ ದಲಿತ ಸಂಘಟನೆಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮಹಿಳಾ ಸಂಸ್ಥೆಯಲ್ಲಿ ನಮ್ಮ ಬಂದಿರದೇವರು ಅವರು ಕೂಡ ಆಗಮಿಸಿದ ಅವರು ಕೂಡ ಕೊಡ್ತಾ ಇದ್ದೀವಿ. ಮತ್ತೊಬ್ಬರು ನಮ್ಮ ಆತ್ಮೀಯ ಗೆಳೆಯರಾದಂಥ ರವಿ ಜಂಗಾರ್ ಅವರು ಮಾಜಿ ಕೌನ್ಸಿಲ್ ಅವರು ಕೂಡ ಆಗಮಿಸಿದ ಅವರು ಕೂಡ ದಲಿತ ಸಮಿತಿನ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಕಾರ್ಗಡ್ ಪಟ್ಟಣ ಪಂಚಾಯತಿ
ಶಾಸಕರಾದಂಥ ವೆಂಕಟೇಶ್ವರ ಮಂತ್ರಿ ಅವರು ಕೂಡ ಮತ್ತು ಇಲ್ಲಿ ಎಲ್ಲ ನೆರೆದಿರುವಂಥ ಅಕ್ಕ ತಂಗಿ ಅಣ್ಣ ತಮ್ಮ ಮತ್ತು ನಮ್ಮ ಬಂಧು ಎಲ್ಲರೂ ಕೂಡ ನಮ್ಮ ಸ್ನೇಹಿತರು ಕೂಡ ದಲಿತರಿಗೆ ಸ್ವಾಗತವನ್ನು ಕೊಟ್ಟ ಕಾರ್ಯಕ್ರಮವನ್ನು ಮುಂದುವರಿಸಿದ್ದಾರೆ. ಎಚ್ಚರಿಸಿತು. ಪ್ರತಿಯೊಬ್ಬ ರಾಜಕಾರಣಿ ಎಚ್ಚೆತ್ತುಕೊಂಡು ಸಮಾಜದಲ್ಲಿ ಕಾಲಕ್ಕೆ ತಕ್ಕಾಗಿ ನಮಗೆ ಸಾಮಾಜಿಕ ಬದಲಾವಣೆ ಮತ್ತು ಈ ಮೀಸಲಾತಿ ಯಾರ್ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಆವತ್ತಿನ ಕಾಲಕ್ಕೆ ಆ ಪುಣ್ಯಾತ್ಮ ಆ ಸಂವಿಧಾನದಲ್ಲಿ ಬರೆದರು. ಅವ್ರು ಬರೆದೇ ಇದ್ದರೆ ನಾವು ನೀವು ವೇದಿಕೆ ಅಂತಕ್ಕಾಗ್ತಿರಲಿಲ್ಲ, ನೀವು ಫಂಕ್ಷನ್ ಮಾಡೋಕ್ಕೂ ಆಗ್ತಿರಲಿಲ್ಲ. ಆ ಪುಣ್ಯಾತ್ಮನ ನೆನಬೇಕು, ಎಲ್ಲರಿಗೂ ನೆನಬೇಕು. ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಕೊಟ್ಟಂಥ ಮಹಾ ಕಾವ್ಯ ಇದೆಯಲ್ಲ, ಭಗವದ್ಗೀತೆ ಯಾವುದಲ್ಲ, ಬೇರೆ ಬೇರೆ ಪುರಾಣಗಳು ಅಲ್ಲ, ಎಲ್ಲದಕ್ಕೂ ಮಿಗಿಲಾದ ಕಾವ್ಯ ಸಂವಿಧಾನ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಏನು ಸಂವಿಧಾನ ಇದೆ ಅದರ ಅಡಿಯಲ್ಲೇ ನಾವು ನಿಮ್ಮಲ್ಲಿ ಬದುಕ್ತಾ ಇದ್ದೀವಿ. ಎಲ್ಲ ರಾಜಕೀಯ ಪಕ್ಷಗಳು ಮೀಸಲಾತಿ ಆಧಾರದಲ್ಲಿ ನಮಗೆ ಸ್ಥಾನಮಾನಗಳನ್ನು ಬಂದಂಥ ಸಂದರ್ಭ ಕೊಡ್ತಾರೆ. ಇಲ್ಲದೇ ಇದ್ದರೆ ಏನು ರವಿ ಅವರು ಹೇಳಿ ಸವರ್ಣೀಯರು ಹೆಸರು ಹೇಳಿದಲ್ಲ, ಯಾವುದೇ ಜಾತಿಯ ಸವರ್ಣೀಯರು ಇದ್ರಲ್ಲ, ನಿಮ್ಮನ್ನು ಯಾರು ಇಲ್ಲಿ ಮೇಲೆ ಬರೋಕ್ಕೆ ಬಿಡ್ತಾರೆ. ಅವರೇ ಆಳ್ವಿಕೆ ಮಾಡಿ ನಮ್ಮನ್ನು ಕೆಳಕ್ಕೆ ಬಿಟ್ಕೊಂಡು ಬದುಕನ್ನು ಕಷ್ಟಪಟ್ಟು ನಾವು ಪಡ್ಕೋಬೇಕಾಯಿತು. ಆದರೆ ಇವತ್ತು ಪುಣ್ಯಾತ್ಮ ಬರೆದ ಸಂವಿಧಾನದ ಅಡಿಯಲ್ಲಿ ನಮಗೊಂದು ಶಕ್ತಿ ಬಂದಿದೆ, ನಮಗೊಂದು ಧೈರ್ಯ ಬಂದಿದೆ, ಮತ್ತು ನಮ್ಮದು ಸಂಘಟನೆ ಇದೆ. ಎಲ್ಲ ಕಡೆ ನಮ್ಮ ದಲಿತ ಸಂಘಟನೆಗಳು ಹೆಚ್ಚೆಚ್ಚು ಕೆಲಸ ಮಾಡ್ತಾರೆ. ನಮ್ಮ ಲಕ್ಷ್ಮಣ ಸಾಗರ್ ಅವ್ರ ಟೀಮ್ ಇದೆಯಲ್ಲ, ಸಾಗರದಲ್ಲಿ ಭಾಳ ಪ್ರಮುಖವಾದ ಸಂಘಟನೆ ಹೆಚ್ಚೆಚ್ಚು ಕೆಲಸ ಮಾಡ್ತಾರೆ. ನಾವು ನೋಡ್ತಾ ಇರ್ತೀವಿ ಅನೇಕ ಕಡೆ ಎಲ್ಲಿ ಅನ್ಯಾಯ ಆಗುತ್ತೆ, ಎಲ್ಲಿ ತುಳಿತಕ್ಕೆ ಒಳಗಾಗ್ತಾರೆ ಅಂಥ ಕಾರ್ಯಕ್ಕೆ ಅವ್ರು ಹೆಚ್ಚು ಹೋಗಿ ಅಲ್ಲಿ ಭಾಗವಹಿಸಿ ವಿಚಾರ ತಿಳ್ಕೊಂಡು ನ್ಯಾಯಯುತ ಪರಿಹಾರ ಕೊಡ್ತಾರೆ. ದಬ್ಬಾಳಿಕೆ ಇಲ್ಲ ಅವರಲ್ಲಿ. ಆ ಪರಿಹಾರ ಕೊಡೋದ್ರೆ ಈ ಸಂಘಟನೆಯ ಮಹತ್ವ ಭಾಳ ಮಹತ್ವದಾಗಿದೆ. ಹಾಗಾಗಿ ನನಗೆ ಇದು ಮನೆ ಗೋಪಾಲಕೃಷ್ಣ ಬೀಳೂರವರು ಇದನ್ನು ಉದ್ಘಾಟನೆ ಮಾಡಬೇಕಿತ್ತು ನಿಮ್ಮ ಪ್ರಕಾರ. ಅದವರು ಬೆಂಗಳೂರಿಗೆ ಹೋಗಿದ್ದ ಕಾರಣಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ರು. ನಮ್ಮ ಸಂಘಟನೆಯ ಪ್ರಮುಖರು ಎಲ್ಲರೂ ಕೂಡ ನಿನ್ನೆಯಿಂದಲೂ ಹೇಳ್ತಾ ಇದ್ವಿ, MLA ಸಾಹೇಬ್ ಇಲ್ಲ ಊರಲ್ಲಿ ನೀವು ಬರಬೇಕಂತ. ನನಗೆ ಅನೇಕ ಕಾರ್ಯಕ್ರಮದ ಒತ್ತಡಗಳು, ನನಗೆ ಒಂದು ಪ್ರೆಸ್ ಮೀಟನ್ನು ಮಾಡಿದೆ ನಾನು ಪಕ್ಷದ ಪರವಾಗಿ. ನಮ್ಮ ಪಕ್ಷಕ್ಕೆ ದುಡಿದಂಥ ಎಲ್ಲರಿಗೂ ಅಭಿನಂದನೆ ಹೇಳಿದ್ವಿ. ಯಾರು ನಮಗೆ ಕೆಲಸ ಮಾಡಿದ್ರು ಈ ತಾಲೂಕಿನ ಸಮಗ್ರ ನಮ್ಮ ಪಕ್ಷಕ್ಕೆ ಹೋರಾಟದಿಂದ ಎಲ್ಲರಿಗೂ ಒಂದು ಅಭಿನಂದನೆ. ನಾನು ಪಕ್ಷದ ಅಧ್ಯಕ್ಷ ಪ್ರೆಸ್ ಮೀಟ್ ಮಾಡಿದೆ. ಆಮೇಲೆ ಲಕ್ಷ್ಮಣ ಸಾಗರವನ್ನು ಕರೆಕೊಂಡು ನಾನು ಸ್ಥಳದ ಮಾಹಿತಿ ಇಲ್ಲದೆ ಅಲ್ಲಿ ಹೋಗ್ಬಿಟ್ಟು ಅಂಬೇಡ್ಕರ್ ಕಳ್ಳಕೊಪ್ಪ ಆಮೇಲೆ ಹೇಳಿದ್ರು ಇಲ್ಲಿ ಅದು ಒಂದು ಉತ್ತಮ ಕಾರ್ಯಕ್ರಮ ಜನ ಮಾಡಿದ್ರೆ. ಜನ ಸೇರೋದು ಮುಖ್ಯ ಅಲ್ಲ, ತಿಳುವಳಿಕೆ ಇದೆಯಲ್ಲ, ತಿಳುವಳಿಕೆ ಒಬ್ಬರಿಂದ 10 ಜನಕ್ಕೆ 10ರಿಂದ 100 ಅದು ತಲುಪಬೇಕು, ಕಿವಿ ತಲುಪಬೇಕು. ಒಳ್ಳೆ ಚೆನ್ನಾಗಿದೆ. ಭಾಳ ಹೊತ್ತು ನಾನು ಇರಲ್ಲ, ಅದು ದಯವಿಟ್ಟು ನನ್ನ ತಲುಪಿಸ್ಬೇಕು. ಸಮಿತಿಯ 133ನೇ ಅಂಬೇಡ್ಕರ್ ಅವರ ಜಯಂತಿಯನ್ನು ಅತಿ ಸಡಗರ ಸಂಭ್ರಮದಿಂದ ಇದು ಆಚರಣೆಯನ್ನು ಮಾಡ್ತಿದ್ದೇವೆ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಒಂದು ಶಕ್ತಿ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದು ಸಂವಿಧಾನವನ್ನು ಸಮರ್ಪಣೆ ಮಾಡದೆ ಹೋಗಿದ್ರೆ ನೀವು ಯಾರು ಕೂಡ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ಆಗ್ತಿರಲಿಲ್ಲ, ನೀವು ಕೂರಕ್ಕೂ ಆಗ್ತಿರಲಿಲ್ಲ. ಯಾಕೆಂದರೆ ಆಲ್ರೆಡಿ ಉಪನ್ಯಾಸ ನೀಡಿರ್ತಕ್ಕಂಥ ರವಿಜಂಬ ಅವರು ಸವಿಸ್ತಾರವಾಗಿ ಮಾತಾಡಿದ್ದಾರೆ ಆ ವಿಚಾರದಲ್ಲಿ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಒಂದು ಪವಿತ್ರವಾದಂಥ ಒಂದು ಸಂವಿಧಾನ. ಈ ಸಂವಿಧಾನ ಅಡಿಯಲ್ಲಿ ನೀವೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮಗಳು ಅಥವಾ ಕಾರ್ಯಚಟುವಟಿಕೆಗಳು ಮಾಡ್ತಾ ಇದ್ದೇವೆ. ಇವತ್ತು ಯಾರೇ ಏನೇ ಮಾಡಿದ್ರು ಕೂಡ ಸಂವಿಧಾನ ಅಂಡರಲ್ಲೇ, ಸಂವಿಧಾನ ಒಳಗಡೆ ನಾವೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕಾಗ್ತದೆ. ಹಾಗಾಗಿ ಇಂಥ ಒಂದು ಸಂವಿಧಾನವನ್ನು ಇತ್ತೀಚಿನ ದಿನಗಳಲ್ಲಿ ಉಳುಮೇಲು ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಈ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ಬದಲಾವಣೆ ಮಾಡೇ ತೀರ್ತೀವಿ ಅನ್ನೋದು ಇವತ್ತು ಕೆಲವು ಮನುವಾದಿಗಳು ಅಲ್ಲಲ್ಲಿ ಅವಾಗ ಹೇಳಿಕೆಯನ್ನು ಕೊಡ್ತಿದ್ದೇವೆ. ನಾವು ಈ ವೇದಿಕೆ ಮೂಲಕ ಒಂದು ಷರತ್ತನ್ನು ಹಾಕ್ತಿದ್ದೇವೆ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂಥ ಪವಿತ್ರವಾದ ಸಂವಿಧಾನ. ಯಾಕಂದರೆ ಒಂದೇ ವರ್ಗಕ್ಕೆ ಸೀಮಿತವಾಗಿ ಸಂವಿಧಾನವನ್ನು ಕೊಟ್ಟಿಲ್ಲ, ಎಲ್ಲ